ರಾಜ್ಯದಲ್ಲಿ 14 ಲೋಕಸಭಾ ಕ್ಷೇತ್ರಗಳ ಮತದಾನ ಪ್ರಕ್ರಿಯೆ ಶುರುವಾಗಿರುವಂಥದ್ದು. ಈ ಭಾರತದ ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಏನು ಚುನಾವಣಾ ಹಬ್ಬ ಅಂತ ಕರೆಯಲಾಗುತ್ತಿರುವಂಥ ಈ 2024ರ ಲೋಕಸಭಾ ಚುನಾವಣೆ ಕಾಂಗ್ರೆಸ್ ಮಟ್ಟಿಗೆ ಎಷ್ಟು ಮಹತ್ವದ ಚುನಾವಣೆ ಅಂತ ನೀವು ಭಾವಿಸ್ತೀರಿ? ನೋಡಿ, ಈ ಚುನಾವಣೆ ಯಾವುದೇ ಪಕ್ಷಕ್ಕಾಗಿ ಚುನಾವಣೆ ಇಲ್ಲ. ಈ ಚುನಾವಣೆ ನಡೀತಾ ಇರೋದು ಈ ದೇಶದ ಯಾರು ದ ರಿಸೀವಿಂಗ್ ಎಂಡ್ ಇದಾರಲ್ವಾ, ಧ್ವನಿ ಇಲ್ಲದವರ ಧ್ವನಿಯಾಗಿ ಈ ಪಕ್ಷಗಳು ವಿ ಆರ್ ಗಿವಿಂಗ್ ಜಸ್ಟ್ ಎ ಪ್ಲಾಟ್ಫಾರ್ಮ್. ನಾನು ಬಲವಾಗಿ ನಂಬಿದ್ದೀನಿ ಈ ಚುನಾವಣೆ, ಎಸ್ಪೆಷಲಿ 24 ಚುನಾವಣೆ ಯಾವುದೇ ಒಂದು ಪಕ್ಷದಿಂದನೋ ಒಂದು ಲೀಡರಿಂದನೋ ಏನೋ ಒಂದು ಚೇಂಜ್ ತರೋ ಏನು ನಾವು ಪ್ರಯತ್ನ ಪಡ್ತಾ ಇದೀವಿ, ಒಂದು ಪಕ್ಷದಿಂದ ಆಗೋದಲ್ಲ. ಈ ಎಲೆಕ್ಷನ್ ನಾವು ಡೆಮೋಕ್ರಸಿ ಮತ್ತೆ ಡೆಮೋಕ್ರೆಟಿಕ್ ಕಾನ್ಸ್ಟಿಟ್ಯೂಷನಲ್ ಮೆಕ್ಯಾನಿಸಮ್ಸ್, ನಮ್ಮ ಕಾನ್ಸ್ಟಿಟ್ಯೂಷನ್ ಏನು ಇವತ್ತು ಸೀಸ್ ಅಲ್ಲಿದೆ, ಒಂದು ಪಕ್ಷದ ಹಾಗೂ ಒಂದು ನಾಯಕನ ಕಪಿಮುಷ್ಟಿಯಲ್ಲಿ ಸಿಗಾಕೊಂಡಿದೆ. 10 ವರ್ಷದಿಂದ ವಿಲ 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 ಅಂತ ನಮ್ಮ ಎಲ್ಲ ಅಂಗಗಳು, ಕಾರ್ಯಾಂಗ, ಶಾಸಕಾಂಗ, ನ್ಯಾಯಾಂಗನು ಎಕ್ಸೆಪ್ಟ್ ಫಾರ್ ಫ್ಯೂ, 1-2-3 ಕೇಸ್ ಬಿಟ್ಟು ಎಲ್ಲದರಲ್ಲೂ ನ್ಯಾಯಾಂಗನೂ ಇವತ್ತು ಒಂಥರ ಪಾರ್ಟಿಸನ್ ವೇ ಟೈಪ್ ಅಲ್ಲಿ ಇರೋ ಇದ್ರಲ್ಲಿ. ಆಮೇಲೆ 4ನೇ ಅಂಗ ಅಂತ ಏನು ನಾವು ಸಾಮಾನ್ಯ ಜನರು 4ನೇ ಅಂಗ ಅಂತ ಸ್ಟೆಬಿಲಿಟಿಗೋಸ್ಕರ ಕೊಟ್ವಿ. ಏನಂದ್ರೆ ನಾವೆಲ್ಲ ಹ್ಯಾಂಡ್ ಟು ಮೌತ್ ಸಿಚುವೇಶನ್ ಪೀಪಲ್, ನಾವೆಲ್ಲ 9ರಿಂದ 6 ಗಂಟೆವರೆಗೂ ಕೆಲಸ ಮಾಡ್ಬೇಕು. ನಮ್ಗೆ ನಾವು ಚುನಾಯಿತ ಮಾಡಿರುವ ಸರ್ಕಾರ ಏನ್ ಮಾಡ್ತವೆ ಅಂತ ನಾವು ಗಮನ ಇಡೋಕ್ಕಾಗಲ್ಲ. ನಮ್ಮ ಅನುಪಸ್ಥಿತಿಯಲ್ಲಿ ನೀವು ಗಮನ ಇಟ್ಬಿಟ್ಟು ನಾಳೆ ಪೇಪರ್ಗಳಲ್ಲಿ ನೀವು ನ್ಯೂಸ್ ಅಲ್ಲಿ ನಮ್ಗೆ ತಿಳಿಸಿ, ಸೊ ದಟ್ ವಿ ಆರ್ ಇನ್ಫಾರ್ಮ್ಡ್ ಅಂತ ಈ ಮಾಧ್ಯಮಕ್ಕೆ 4ನೇ ಅಂಗ ಅಂತ ಕೊಟ್ವಿ ನಾವು. ಆದ್ರೆ ಯಾವತ್ತು ಈ 4ನೇ ಅಂಗ ತನ್ನ ಕರ್ತವ್ಯದಿಂದ ನುಳುಚಿಕೊಂತು, ಆಮೇಲೆ ಇವತ್ತಿನ ಪರಿಸ್ಥಿತಿ ನಾನು ಎಲ್ಲ ಮಾಧ್ಯಮಗಳಿಗೂ ಹೇಳಲ್ಲ, ಕೆಲವು ಮಾಧ್ಯಮಗಳು ಯಾರು ತನ್ನ ಆ ಕರ್ತವ್ಯದಿಂದ ಅವರು ಕೈ ನುಳ್ಚಿಕೊಂಡು ಇವತ್ತು ಆಡಳಿತ ಮಾಡುವ ಸರ್ಕಾರಗಳ ಕೈಗೊಂಬೆಯಂತೆ ವರ್ತಿಸ್ತಾ ಇದ್ದಾರೆ. ಇವತ್ತು ನೋಡಿ ಏನ್ ಪ್ರಾಬ್ಲಮ್ ಅಂದ್ರೆ, ಒಂದು ಮೀಡಿಯಾ ಇವತ್ತು ಆಳುವ ಸರ್ಕಾರಕ್ಕೆ ಕೈ ತೋರ್ಸೋಕಿನ್ನ ಅಪೋಸಿಷನ್ ಕೈ ತೋರಿಸ್ತಾರೆ. ಕಾಂಗ್ರೆಸ್ ಏನ್ ಮಾಡ್ತಾ ಇದೆ, ರಾಹುಲ್ ಗಾಂಧಿ ಏನ್ ಮಾಡ್ತಾ ಇದೆ, ಈ ಅಪೋಸಿಷನ್ ಪಾರ್ಟೀಸ್ ಏನ್ ಮಾಡ್ತಾ ಇದೆ. ಆದ್ರೆ ನಾವು 1977ರಲ್ಲಿ ಬಿ ಟಿ ಲಲಿತಾ ನಾಯಕ್ ಮೇಡಮ್ ಬಹಳ ಹಿರಿಯರು, ಅಂಡ್ ಐ ವಾಸ್ ಲಿಸ್ನಿಂಗ್ ಟು ಹರ್. ಬಹಳ ಅವ್ರು ಎಥಿಕಲ್ ಪಾಲಿಟಿಕ್ಸ್, ವ್ಯಾಲ್ಯೂ ಬೇಸ್ಡ್ ಪಾಲಿಟಿಕ್ಸ್ ಟೈಮ್ ಅಲ್ಲಿಂದ ಬಂದವರು ಅವರು, ರಾಮಕೃಷ್ಣ ಹೆಗಡೆ ಅವರ ಕಾಲದಿಂದ. ಸೊ ಅನ್ಫಾರ್ಚುನೇಟ್ಲಿ ಏನಾಗಿದೆ ಮೇಡಮ್ ಇವತ್ತು ಅಂದ್ರೆ, ವಿ ಆರ್ ನಾಟ್ ಏಬಲ್ ಟು ಲಿವ್ ಅಪ್ ಟು ದ ಸ್ಟ್ಯಾಂಡರ್ಡ್ಸ್ ದಟ್ ಯು ಆಲ್ ಹ್ಯಾವ್ ಸೆಟ್. ಅದು ನಾವೆಲ್ಲರೂ ಸ್ಟೇಕ್ ಹೋಲ್ಡರ್ಸ್ ಆಫ್ ದ ಡೆಮೋಕ್ರಸಿ, ಎಲ್ಲರೂ ಆರ್ ರೆಸ್ಪಾನ್ಸಿಬಲ್. ಪಾರ್ಟಿ ರೆಸ್ಪಾನ್ಸಿಬಲ್, ಲೀಡರ್ಸ್ ರೆಸ್ಪಾನ್ಸಿಬಲ್, ಜನನೂ ರೆಸ್ಪಾನ್ಸಿಬಲ್. ಸೊ ಇವತ್ತು ನಾನು ಹೇಳ್ದಂಗೆ ಸ್ನೇಹಿತರೆ, ಇವತ್ತು ಈ ಚುನಾವಣೆ ನಡೀತಾ ಇರೋದು ಆ ಕಟ್ಟ ಕಡೆಯ ಯಾರು ಕೈಯಲ್ಲಿ ಏನು ಆಗಲ್ಲಲ್ವಾ, ಆ ಶ್ರಮಿಕ, ಆ ದಲಿತ, ಆ ಮೈನಾರಿಟಿ, ಆ ಮಹಿಳೆಯರು, ಓಕೆ, ಇಂಥವ್ರ ಪರವಾಗಿ ಇವತ್ತು ಚುನಾವಣೆ ನಡೀತಾ ಇದೆ. ನನಗೆ ಬಹಳ ಆತ್ಮವಿಶ್ವಾಸ ಇದೆ. ಪಾಲಿಟಿಕ್ಸ್ ಈಸ್ ಆರ್ಟ್ ಆಫ್ ಪಾಸಿಬಿಲಿಟೀಸ್ ಅಂತಿದೆ. ಓಕೆ, ಯಾವತ್ತೋ ಒಂದ್ ದಿವಸ ಒಂದು ಒಳ್ಳೆ ಒಂದು ಪಾಸಿಬಿಲಿಟಿ ಆಗಿ ಆಗುತ್ತೆ. 2024ರಲ್ಲಿ ಏನ್ ಇವತ್ತು ಅಬ್ಕಿ ಬಾರ್ 400 ಪಾರ್ ಚುನಾವಣೆನೇ ಬೇಕಾಗಿಲ್ಲ, ಎಲ್ಲಾ 400 ಸೀಟು ಮೋದಿನೇ ಗೆಲ್ತಾನೆ, ಮೂರನೇ ಸತಿ ಇವರೇ ಗೆದ್ದು ಬಿಟ್ಟವ್ರೆ, 100 ದಿನ ಪ್ರೋಗ್ರಾಮ್ ಕೊಟ್ಬಿಟ್ಟವ್ರೆ ಇವರು. ಅಂದ್ರೆ ಎಷ್ಟು ಅಹಂ, ನಾನು ಸರ್ವಾಧಿಕಾರಿ ಅಹಂ ಇತ್ತು ಅಂದ್ರೆ, ಅವರು ಸೂರತ್ ಅಲ್ಲಿ ನಡೆದಿರೋ ನೀವು ಘಟನೆ ನೋಡಿದ್ರೆ 3 ಜನ ಯಾರು ಪ್ರಪೋಸರ್ಸ್ ಇದ್ದಾರೆ, 3 ಜನ ಪ್ರಪೋಸರ್ಸ್ ಕಾಣೆ ಆಗಿದ್ದಾರೆ. ಬನ್ರಯ್ಯ ನಿಮ್ದು ಸಿಗ್ನೇಚರ್ ನೋಡೋಣ ಅಂದ್ರೆ ಕಾಣೆ ಆಗಿದ್ದಾರೆ. ಅದಾದ್ಮೇಲೆ 8 ಜನ ಇಂಡಿಪೆಂಡೆನ್ಸ್ ಕೊಂಡ್ಕೊಂಡ್ಬಿಟ್ರು, BSP ಯಲ್ಲಿರುವ ಇನ್ನೊಬ್ಬರನ್ನು ಕೊಂಡ್ಕೊಂಡ್ಬಿಟ್ರು. ಸೊ ಈ ತರ ಸರ್, ಈಗ ಡೆಮೋಕ್ರಸಿ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ನ ಏನು ಪಾತ್ರ ತುಂಬಾ ಶೂನ್ಯತೆನೇ ಅನ್ಬೋದು. ಒಂದು ಸೀಟನ್ನು ಗೆದ್ದಿದ್ರಿ. ಈ ಸಲದ ಲೋಕಸಭಾ ಚುನಾವಣೆಯಲ್ಲಿ ಎಷ್ಟು ಸ್ಥಾನಗಳನ್ನ ಗೆಲ್ಲುವ ನಿರೀಕ್ಷೆ ಇದೆ ನಿಮಗೆ ಅಂತ? ಈಗ ನೋಡಿ, ಈ ಸತಿ ಜನ ನಮ್ಗೆ ನಿರ್ಧಾರ ಮಾಡ್ತಾರೆ ಯಾರು ಜಾಸ್ತಿ ಸೀಟ್ ಗೆಲ್ತಾರೆ ಅಂತ. ಮಿನಿಮಮ್ ಆಫ್ 14 to 16, ಮ್ಯಾಕ್ಸಿಮಮ್ ಆಫ್ 20 to 22 ಗೆಲ್ತೀವಿ. ಯಾಕೆ ಗೆಲ್ಬೇಕು ಕಾಂಗ್ರೆಸ್ ಅನ್ನೋದು ಬಹಳ ಮುಖ್ಯ. ಓಕೆ, ಕಾಂಗ್ರೆಸ್ ಗೆದ್ರೆ ಒಂದ್ ಸೆಕೆಂಡ್ ಸರ್, ಬಿಜೆಪಿಯ ಪಕ್ಷದ ನಾಯಕರುಗಳು ಕಾಂಗ್ರೆಸ್ ಪಕ್ಷದ ವಿರುದ್ಧ ಆರೋಪಗಳನ್ನ ಮಾಡೋದೇನು ಅಂದ್ರೆ, ಕಾಂಗ್ರೆಸ್ ಪಕ್ಷ 70 ವರ್ಷ ಸುದೀರ್ಘವಾದ ಆಡಳಿತವನ್ನ ಮಾಡ್ಕೊಂಡು ಬಂತಲ್ಲ, ಏನ್ ಅಭಿವೃದ್ಧಿ ಮಾಡ್ತು, ಟೆಕ್ನಾಲಜಿ ವಿಚಾರದಲ್ಲಿ ಏನು ಮಾಡ್ತು, ಬರೀ ಕೇವಲ ಒಂದು ಧರ್ಮದ ವೋಟ್ ಬ್ಯಾಂಕನ್ನು ಅಷ್ಟೇ ಇವರು ಇಟ್ಕೊಂಡು ಆ ಸಮುದಾಯವನ್ನು ತುಷ್ಟೀಕರಣ ಮಾಡೋದಷ್ಟೇ ಇವರ ಕೆಲಸ ಆಗಿದೆ.
ಈ ದೇಶಕ್ಕೆ ಅವರ ಕೊಡುಗೆ ಏನು, ಕೊಡುಗೆ ಶೂನ್ಯ ಅನ್ನೋ ಥರದಲ್ಲಿ ನಾವು ಅಧಿಕಾರಕ್ಕೆ ಬಂದ ಕಳೆದ 10 ವರ್ಷಗಳಲ್ಲಿ ಅಧಿಕಾರಕ್ಕೆ ಬಂದ ನಂತರ ಭಾರತ ಪ್ರಕಾಶಮಾನವಾಗಿದೆ, ಭಾರತ ಅಭಿವೃದ್ಧಿ ಕಂಡಿದೆ. ಸೊ ಏನು 100 ಪಟ್ಟು ಹಿಂದೆ ಸರಿದಿದ್ದ ಭಾರತವನ್ನು ನಾವು ಮತ್ತೆ ಮುನ್ನಡೆಗೆ ತಂದಿದ್ದೇವೆ ಅಂತೇಳಿ ಬಿ ಜೆ ಪಿ ನಾಯಕರು ಕಾಂಗ್ರೆಸ್ ಪಕ್ಷದ ವಿರುದ್ಧ ಏನು ಆರೋಪಗಳ ಸುರಿಮಳೆಯನ್ನು ಗೈತಾ ಇದ್ದಾರೆ. ನೋಡಿ, ನಾವು 9ನೇ ಕ್ಲಾಸಲ್ಲಿ ಇದ್ದಾಗ ನಾನ್ ಡೀಟೇಲ್ ಅಲ್ಲಿ ಒಂದು ಪಾಠ ಇತ್ತು, ದ ಎಂಪರರ್ಸ್ ನ್ಯೂ ಡ್ರೆಸ್ ಅಂತ. ಆ ಎಂಪರರ್ ಅವ್ರು ಅನ್ಕೊಂತಾರೆ, ಅವನು ಪಾಪ ಅವನು ದರ್ಜಿಗೆ ನೀನು ಸರಿಯಾದ ಡ್ರೆಸ್ ನನಗೆ ಕೊಡದೇ ಇದ್ರೆ ನಿನ್ ಕೈ ಕಟ್ ಮಾಡ್ತೀನಿ ಅಂದ್ರೆ ಅವ್ನು ಏನ್ ಮಾಡ್ತಾನೆ, ಲಾಸ್ಟ್ ಸ್ವಾಮಿ ಇದೇ ನಿಮ್ಗೆ ಡ್ರೆಸ್ ಅಂತ ಹೇಳ್ಬಿಟ್ಟು ಡ್ರೆಸ್ ಹಾಕ್ಸ್ತಾನೆ. ಆದ್ರೆ ಅದು ಡ್ರೆಸ್ ಇರಲ್ಲ. ಇವತ್ತಿನ ಬಿಜೆಪಿ ಕತೆ, ಇವತ್ತಿನ ಮೋದಿ ಕತೆನೂ ಅದೇ ಆಗಿರೋದು. ಈ ನಗ್ನ ಚಕ್ರವರ್ತಿ ಡ್ರೆಸ್ ನಾನು ಏನೋ ಮಹಾನ್ ಕೆಲಸ ಮಾಡಿದೀನಿ ಅಂತ ಅವ್ರ ಪಾಟಿಗೆ ಅವರೇ ಡಂಗೂರ ಬಾರಿಸ್ಕೊಂತವ್ರೆ. ಆದ್ರೆ ಜನಕ್ ಗೊತ್ತು ಏನು ನಡೆದಿಲ್ಲ 10 ವರ್ಷದಲ್ಲಿ ಅಂತ. ನಾನ್ ನಿಮ್ಗೊಂದು ಸ್ಮಾಲ್ ಎಕ್ಸಾಂಪಲ್ ಕೊಡ್ತೀನಿ, ನಮ್ಮ ರಾಜ್ಯದ ಕೊಡ್ತೀನಿ. ಬೆಂಗಳೂರಲ್ಲಿ ಮೋದಿ ಕಟ್ಟಿರುವ ಒಂದು ಆಸ್ಪತ್ರೆಯ ಹೆಸರು ಹೇಳ್ಬಿಡಿ. ಮೋದಿ ಒಂದು ಯೂನಿವರ್ಸಿಟಿ, ನಮ್ಮ ಕರ್ನಾಟಕದಲ್ಲಿ ಒಂದು ಯೂನಿವರ್ಸಿಟಿ, ಸೆಂಟ್ರಲ್ ಯೂನಿವರ್ಸಿಟಿ ಗುಲ್ಬರ್ಗ ಆದ್ಮೇಲೆ ಇನ್ನೊಂದು ಯೂನಿವರ್ಸಿಟಿ ಕಟ್ಟಿರೋದು ಒಂದು ತೋರಿಸ್ಬಿಡಿ ನೀವು. ಸೊ ನಾನು ಏನ್ ಹೇಳ್ತೀನಿ ಅಂದ್ರೆ, ಕಾಂಗ್ರೆಸ್ ಪಕ್ಷ ಏನು ಮಾಡಿಲ್ಲ ಅಂದ್ರೆ, ಈ ಮೋದಿ ಅವರಿಗೆ, ಈ ಬಿಜೆಪಿಗರಿಗೆ ಫಸ್ಟ್ ಪೋಲಿಯೋ ಏನು ವ್ಯಾಕ್ಸಿನ್ ಹಾಕಿರೋದು ನಾವು. ಈ ಬಿಜೆಪಿಯವರು ಇವರೆಲ್ಲ ಶಾಲೆಗೆ ಹೋಗಿದ್ರಲ್ವಾ, ಆ ಶಾಲೆ ಕಟ್ಟಿರೋರು ನಾವು. ಇವ್ರು ಕಾಲೇಜ್ಗೆ ಹೋಗಿದಾರಲ್ವಾ, ಆ ಕಾಲೇಜ್ಗಳು ಕಟ್ಟಿರೋರು ನಾವು. ಇವ್ರು ಯಾವ ಹಾಸ್ಪಿಟಲ್ ಅಲ್ಲಿ ಹುಟ್ಟಿದಾರೋ ಆ ಹಾಸ್ಪಿಟಲ್ ಅಲ್ಲಿ ಕಟ್ಟಿರೋರು ನಾವು. ಏನಾಗುತ್ತೆ ಇವತ್ತು, ಏಮ್ಸ್ ನಾನು 12 ಕಟ್ಟಿದ್ದೀನಿ, 14 ಕಟ್ಟಿದ್ದೀನಿ ಅಂತ ಹೇಳಿದ್ರೆ, ಇವತ್ತು ಫಂಕ್ಷನಲ್ ಏಮ್ಸ್ ಎಷ್ಟಿದಾವೆ? ಫಂಕ್ಷನಲ್ ಏಮ್ಸ್ ಇರೋದು 3-4 ಅಷ್ಟೇ. ಬೇರೆವೆಲ್ಲ ಸುಮ್ಮನೆ ನಾಮಕವಸ್ತೆ ಏಮ್ಸ್ ಇದಾವೆ. ಆದ್ರೆ 70 ವರ್ಷದಲ್ಲಿ ಕಾಂಗ್ರೆಸ್ ಪಕ್ಷದ ಪ್ರಯಾರಿಟಿ ಏನಿತ್ತು? ಕಾಂಗ್ರೆಸ್ ಪಕ್ಷದ ಪ್ರಯಾರಿಟಿ 6,50,000 ವಿಲೇಜಸ್ ಏನಿದಾವೆ ಅದಕ್ಕೆ ಪ್ರೈಮರಿ ಹೆಲ್ತ್ ಸೆಂಟರ್ಸ್ ಕೊಡೋದಿತ್ತು. ಎಲ್ಲ ತಾಲೂಕ್ ಹೆಡ್ ಕ್ವಾರ್ಟರ್ಸ್ ಅಲ್ಲಿ ತಾಲೂಕ್ ಹಾಸ್ಪಿಟಲ್ಸ್ ಕಟ್ಟೋದಿತ್ತು. ಎಲ್ಲ 2,000, 1,500, 2,000 ಡಿಸ್ಟ್ರಿಕ್ಟ್ಸ್ ಅಲ್ಲಿ ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ಸ್ ಕಟ್ಟೋದಿತ್ತು. ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ಸ್ ಕಟ್ಟೋದಿತ್ತು. ಜಯದೇವ ಅಂತ ಒಳ್ಳೆ ಒಂದು ಇವತ್ತು ಬಾಂಗ್ಲಾದೇಶದಿಂದ, ನಾರ್ತ್ ಇಂಡಿಯಾದಿಂದ ಇವತ್ತು ಇಲ್ಲಿಗೆ ಬರ್ತಾರೆ. ಜಯದೇವ ಹಾಸ್ಪಿಟಲ್ ಏನು ಮೋದಿ ಅವರು ಕಟ್ಟಿದ್ರಾ? ಹೇಳಿ, ಜಯದೇವ ಹಾಸ್ಪಿಟಲ್ ಯಾರು ಕಟ್ಟಿದ್ದು? ಮೈಸೂರಲ್ಲಿರುವ ಜಯದೇವ ಹಾಸ್ಪಿಟಲ್ ಯಾರು ಕಟ್ಟಿದ್ದು? ESI ಹಾಸ್ಪಿಟಲ್ ಯಾರು ಕಟ್ಟಿರೋದು? ಸೊ ಯಾವಾಗನ್ನ ನಾವು ಹೇಳಿದ್ರೆ ನಾವು ಕರೆಕ್ಟ್ ಆಗಿ ನಾವು ವಿತ್ ಫ್ಯಾಕ್ಟ್ಸ್ ಮಾತಾಡ್ಬೇಕು. ನಿಮ್ಮ ಮೀಡಿಯಾದವ್ರು ಕ್ವಶನ್ ಮಾಡ್ಬೇಕು, 70 ವರ್ಷದಲ್ಲಿ ಅವ್ರು ಏನು ಮಾಡದೇ ಇದ್ರೆ ಇವೆಲ್ಲ ಎಲ್ಲಿಂದ ಬಂತು? ನೀವು 10 ವರ್ಷಗಳಿಂದ ಏನೇನು ಮಾಡಿದೀರಾ? ಈ ನಮ್ಮ ಆನಲ್ಸ್ ಆಫ್ ಇಂಡಿಯನ್ ಹಿಸ್ಟ್ರಿ, ಈ ಪ್ರೈಮ್ ಮಿನಿಸ್ಟರ್ ಏನಿದ್ದಾರೆ, ಹಿ ವಿಲ್ ಗೋ ಆಸ್ ದ ವರ್ಸ್ಟ್ ಪ್ರೈಮ್ ಮಿನಿಸ್ಟರ್, ಜುಮ್ಲಾ ಪ್ರೈಮ್ ಮಿನಿಸ್ಟರ್. ಹೇಳೋದು ಒಂದೇ ಹೊರತು ಮಾಡೋದು ಏನು ಇಲ್ಲ. ಅರ್ಥ ಮಾಡ್ಕೊಳ್ಳಿ. ನೀವು ಯಾವ್ದೆಲ್ಲ ತಗೊಳ್ಳಿ. ಈಗ ಒಂದ್ ಕೆಲಸ, ಗಿವ್ ಮಿ ಅನದರ್ 1 minute. ನೀವು ಸೋಷಿಯಲ್ ಸ್ಟ್ರಕ್ಚರ್ ಏನಿದೆ ನೋಡಿ. UPA ಸರ್ಕಾರ ಟೈಮಲ್ಲಿ, ಕಾಂಗ್ರೆಸ್ ಸರ್ಕಾರ ಟೈಮಲ್ಲಿ, ನಾವೇನು ನಮ್ಮ ಟೈಮಲ್ಲಿ ಎಲ್ಲ ಚೆನ್ನಾಗಿತ್ತು ಅಂತ ಹೇಳಲ್ಲ. ಆದ್ರೆ ನಮ್ಮ ಸರ್ಕಾರನ ಪ್ರಶ್ನೆ ಮಾಡಬಹುದಾಗಿತ್ತು. BT ಲಲಿತಾ ನಾಯಕ್ ಅಂತ ಅವ್ರು ಮೇಡಮ್ ಅವರು ನಮ್ಮನ್ನ ಪ್ರಶ್ನೆ ಮಾಡಿದ್ರೆ ನಾವು ವಿ ಆರ್ ಆನ್ಸರಬಲ್ ಟು ಹರ್. ಬಟ್ ಇವತ್ತಿನ ಟೈಮಲ್ಲಿ ಏನನ್ನ BT ಲಲಿತಾ ನಾಯಕ್ ಅಂತ ಅವ್ರು ಏನನ್ನ ಪ್ರಶ್ನೆ ಮಾಡಿದ್ರೆ ಈ ಸರ್ಕಾರಗಳಿಗೆ ತೆಗೆದು ಜೈಲಿಗೆ ಹಾಕ್ತಾರೆ. ಸ್ಟ್ಯಾನ್ ಸ್ವಾಮಿಗೆ ಲಾಸ್ಟ್ಗೆ ಕುಡಿಯೋಕೆ 75 ವರ್ಷದ ಮುದುಕಗೆ ಆತನಿಗೆ ಸಿಂಪಲ್ ಕೊಡಿ ಅಂತ ಕೊಟ್ಟಿಲ್ಲ. ನಾವ್ ಯಾವತ್ತನ್ನ ಆತರ ಕೆಲಸ ಮಾಡಿದೀವ? ನಾವು ಇದೇ ನಮ್ಮ ಸರ್ಕಾರ ಇದ್ದಾಗ ಕೇಜ್ರಿವಾಲ್, ಅಣ್ಣಾ ಹಜಾರೆ ಎಲ್ಲರೂ ಇಂಡಿಯಾ ಅಗೇನ್ಸ್ಟ್ ಕರಪ್ಷನ್ ಮಾಡಿದಾಗ ನಾವ್ ಯಾರನ್ನ ಜೈಲ್ಗೆ ಹಾಕಿದ್ವಾ? ಸೊ ಕಾಂಗ್ರೆಸ್ ಸರ್ಕಾರ ಈಸ್ ಆನ್ಸರಬಲ್ ಟು ದ ಪೀಪಲ್. ಯಾವತ್ತು ನಾವೆಲ್ಲ ಸರಿ ಮಾಡಿದೀವಿ ಅಂತ ಹೇಳಲ್ಲ. ನಾವು ತಪ್ಪುಗಳು ಮಾಡಿದೀವಿ, ಆದ್ರೆ ಆ ತಪ್ಪುಗಳನ್ನ ಒಪ್ಕೊಂತೀವಿ. ಸಿಖ್ ದಂಧೆ ನಡೆದಿದೆ, ಅದಕ್ಕೆ ನಮ್ಮ ಪ್ರಧಾನಿ ಅಪಾಲಜೈಸ್ಡ್. ಆದ್ರೆ 92ರಲ್ಲಿ ಮತ್ತೆ 2002ರಲ್ಲಿ ಈ ಟೈಮಲ್ಲೆಲ್ಲ ದಂಧೆ ಏನು ಇವೆಲ್ಲ ನಡೀತಲ್ವಾ, ಅದಕ್ಕೆ ಯಾವತ್ತನ್ನ ಬಿಜೆಪಿ ಆಗ್ಲಿ, RSS ಆಗ್ಲಿ, ಮೋದಿ ಆಗ್ಲಿ ಕ್ಷಮಾಪಣೆ ಕೇಳಿದಾರ? ಈ ದೇಶದ ಕ್ಷಮಾಪಣೆ ಕೇಳಿದಾರ? ಇವತ್ತು ಈ ನೋಟ್ ಅಮಾನ್ಯೀಕರಣ ಆದಾಗ ಏನನ್ನ ಹೆಚ್ಚು ಕಮ್ಮಿ ಆದ್ರೆ ನನ್ನ ಒಂದು ಚೌರಸ್ತಾನ ಮೇರೆಗೂ ಲಟಕ್ದು ಅಂದ್ರು. ಕೊಟ್ರ ಯಾವ ಚೌರಸ್ತೆಯಲ್ಲಿ ಲಟಕ್ಸ್ಬೇಕು ಅಂತ? ಸಾವಿರಾರು ಜನ, ಇದು ಯಾವುದು ಕೋವಿಡ್ ಟೈಮಲ್ಲಿ ಸಾವಿರಾರು ಜನ ಸತ್ರು, ಸಾವಿರಾರು ಜನ, ಲಕ್ಷಾಂತರ ಜನ ಸತ್ರು, ಲಕ್ಷಾಂತರ ಜನ ಡಿಸ್ಪ್ಲೇಸ್ ಆದ್ರು, ಲಕ್ಷಾಂತರ ಜನಕ್ಕೆ ಕೆಲಸ ಹೋಯ್ತು, MSME ಸಫರ್ ಆಯ್ತು, 2% GDP ಹೋಯ್ತು ನಮ್ದು. ಯಾವತ್ತನ್ನ ಹ್ಯಾಸ್ ಹಿ ಅಪಾಲಜೈಸ್ಡ್? ಹೇಳಿ, ಮೋದಿ ಇವತ್ತಿಗೂ ಅಪಾಲಜೈಸ್ ಮಾಡಿದಾರೆ ನಾನು ಮಾಡಿರೋದು ತಪ್ಪಾಯ್ತು ಅಂತ? ಇನ್ನ ಎದೆ ಪಡ್ಕೊಂತಾರೆ, ನಾನು 2 ವ್ಯಾಕ್ಸಿನ್ ಕೊಟ್ಟೆ ಅಂತ. ಸರ್, ಈಗ ದುಡ್ಡಿಂದ ಕೊಟ್ರಿ ದೇಶ